ವರದಿ ಪಡೆದು 8 ತಿಂಗಳ ನಂತರ ಜಾತಿ ಜನಗಣತಿ ವರದಿ ಬಗ್ಗೆ ಚರ್ಚೆ ಮಾಡ್ತಾರೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಅಂತಿದ್ದಾರೆ. ಈಗ ಜಾರಿ ಅನಿವಾರ್ಯತೆ ಏನು ಸರ್? ಯಾಕೆ ಒತ್ತಡ ಇದೆ, ಎಲ್ಲ ಕಡೆನೂ ಒತ್ತಡ ಇದೆ. ಈಗ ಎಲ್ಲರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಮಾಡಿದರು, ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮೋಕ್ರಸಿ ಅಂತೇಳಿ. ಸೊ ಎಲ್ಲರ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಸೊ ಸರ್ಕಾರ ಆದಂಥ ಒಂದು ವಿಚಾರಗಳು ಇರ್ತವೆ, ಖಂಡಿತವಾಗಿ ಕ್ಯಾಬಿನೆಟಿಗೆ ಬರುತ್ತೆ. ಎಲ್ಲರದ್ದು ಡಿಸ್ಕಷನ್ ತೊಗೊಂಡು ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ ತೊಗೊಂಡು ಮಾಡ್ತಾರೆ. ಮೂಡಾ ಸಂಕಷ್ಟದಲ್ಲಿ ಅದರ ರಕ್ಷಣೆಗೆ ಅಂದರೆ ಜಾತಿ ಜನಗಣತಿ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಸಿಎಂ ಹೋಗ್ತಾ ಇದ್ದಾರೆ ಅಂತ. ಎಲ್ಲರಿಗೆ ಏನಾಗಿದೆ, ಬಿ ಜೆ ಪಿಯವರು ಮೂಡಾ ಬಿಟ್ಟರೆ ಏನು ಗೊತ್ತೇ ಇಲ್ಲ. ದೇಶದಾಗ ಏನಾಗ್ತಂತ ಏನಿದೆ ಮಾಹಿತಿ ಅವರಿಗೆ? ಈ ದೇಶದಾಗ ಏನಾದ್ರು ಮಾಹಿತಿ ಇದೆ ಮೂಡಾ ಬಿಟ್ಟರೆ? ರೇಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗೊತ್ತೇನ್ರಿ? ಕೇಳ್ರಿ ಅವ್ರಿಗೂ. ರೇಲ್ ಆಕ್ಸಿಡೆಂಟ್ ಬರೀ ಮೂಡಾ ಬಿಟ್ರೆ ನೀನಿಲ್ವಾ? ಹಾಂ, ಮೂಡಾ ಬಿಟ್ರೆ ಬೇರೆ ಏನು ಮಾತಾಡೋಕ್ಕೆ ಬರಲ್ವ ಅವರಿಗೆ? ಯಾಕಂದ್ರೆ ಇದು ಬಿಟ್ಟರೆ ಏನಿಲ್ಲ ಅವರಿಗೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಏನಾಗಿದೆ ಅನ್ನೋದು ಅದ್ರ ಬಗ್ಗೆ ಮಾತನಾಡಲ್ಲ. ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಅದರಿಂದ ಏನು ಮಾತನಾಡಲ್ಲ. ಬರೀ ಇದೇ ಮೂಡಾ ಬಿಟ್ಟರೆ ಬೇರೆ ಬೆಳಗ್ಗೆ ಇದ್ರೆ ಮೂಡ, ರಾತ್ರಿ ಇದ್ರೆ ಮೂಡ. ಎಷ್ಟಂತ 10ನೇ ಪ್ರಶ್ನೆ ನಾವು ಉತ್ತರ ಕೊಡಂದ್ರಿ ಅವರಿಗೆ. ನಾವು ಏನು ಮಾಡಿದ್ರು ಮತ್ತೆ ಅದೇ ಮೂಡ ಹಗರಣ ಡೈವರ್ಟ್ ಮಾಡೋಕೆ ಅದು ಮಾಡ್ತಾರೆ, ಮೂಡ ಹಗರಣ ಡೈವರ್ಟ್ ಮಾಡೋಕೆ ಇದು ಮಾತಾಡ್ತಾರೆ. ಮತ್ತೆ ಏನು ಮಾಡೋಣ ಈಗ ನಾವು? ಈಗ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ನಾಗೆ ಅಧಿಕಾರ ಬಂದಲ್ಲಿಂದ ಎಷ್ಟು ದಿವಸ ಇದ್ದಾರೆ ಪಾರ್ಲಿಮೆಂಟಲ್ಲಿ? ಡೈರೆಕ್ಟ್ ಅಧಿಕಾರ ಸ್ವೀಕಾರ ಆದಮೇಲೆ ಬರೀ ಚುನಾವಣೆಗೆ ಅಷ್ಟೇ ಕ್ಯಾನ್ವಾಸ್ ಸಿಗೋದ್ರಲ್ಲ. 100 ದಿವಸನಾಗೆ ನನಗೊಂದು ಭಾಳ ವಿಷನ್ ಇದೆ, 100 ದಿನದಲ್ಲಿ ನನಗೆ ವಿಷನ್ ಇದೆ, ಯೂತ್ಗೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಮೋದಿ ಅವರು. ಮುಜೆ 100 दिन का मोहलत दे दीजिए, 100 दिन के पास मेरे पास ಬ್ಲೂ ಪ್ರಿಂಟ್ ರೆಡಿ ಅಂತ ಹೇಳಿದೆ. ನಾನು ಹೇಳಿದ್ದು, ಯಾರು ಹೇಳಿದ್ರು? ಮತ್ತೆ ಏನಾಯ್ತು ಬ್ಲೂ ಪ್ರಿಂಟ್? ಅದ್ರ ಬಗ್ಗೆ ಮಾತಾಡ್ತಾರಾ? ಸರ್, ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಚಟುವಟಿಕೆ ಜಾಸ್ತಿ ಆಗಿದೆ ಅಂತ ಮೊನ್ನೆ ಮಹದೇವಪ್ಪ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿದ್ರು. ನಿನ್ನೆ ಅಷ್ಟರಲ್ಲೇ ಅವರು ಡೆಲ್ಲಿಗೆ ಹೋಗಿ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಏನಾಗ್ತಿದೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ರೀ. ಭೇಟಿ ಆಗಿರೋದು ಯಾವುದೋ ಬೇರೆ ವಿಷಯಕ್ಕೆ ಇರ್ಬೋದು. ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಅದೇನೇನಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನನಗೆ ಕೇಳಿದ್ರೆ ನನಗೆ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಹೈಕಮಾಂಡ್ ನಾಯಕರು ಈ ವಾರದ ಕೊನೆಯಲ್ಲಿ ರಾಜ್ಯಕ್ಕೆ ಬರ್ತಾರೆ, ಒಂದಷ್ಟು ರಿವ್ಯೂ ಮೀಟಿಂಗ್ ಮಾಡ್ತಾರೆ ಅನ್ನೋಂಥದ್ದು ಒಂದು ಮಾಹಿತಿ ಇದೆ. ಬಂದು ರಿವ್ಯೂ ಮೀಟಿಂಗ್ ಮಾಡಲಿಲ್ಲ. ರಿವ್ಯೂ ಮೀಟಿಂಗ್ ಮಾಡಿದ್ರೆ ಒಳ್ಳೇದು, ಆಡಿಟ್ ಆದಂಗೆ ಆಗುತ್ತೆ, ನಮಗೆ ಒಳ್ಳೇದು. ಅಲ್ಲ ಸರ್, ಈಗಲೂ ಕೂಡ ಇಡಿ ಎಂಟ್ರಿ ಆದ ನಂತರನೂ ಕೂಡ ಹೈಕಮಾಂಡ್ ಎಲ್ಲ ಒಂದು ಕಡೆ ಕಾದು ನೋಡೋ ತಂತ್ರಕ್ಕೆ ಹೋಗಿದೆ ಅಂತ. ಹಳೆ ಕಮಿಟ್ಮೆಂಟ್ ಏನಿತ್ತು, ನಾವು ಸಿದ್ದರಾಮಯ್ಯ ಪರ ಇದ್ದೀವಿ ಅಂತ, ಆ ಗಟ್ಟಿ ದನಿ ಈಗ ಹೈಕಮಾಂಡ್ ಕಡೆಯಿಂದ ಕೇಳಿಸ್ತಾ ಇಲ್ಲ ಅಂತ. ಯಾರು ಹೇಳಿದ್ರು ನಿಮಗೆ? ನೀವೆಲ್ಲ ನೀವೇ ಹಿಂಗೆ ಹೇಳ್ಬಿಡ್ತಿರಲ್ಲ, ಅದೇ ಬರೋದು ಪ್ರಾಬ್ಲಮ್. ನೀವೇನು ಮಾಡ್ತೀರಿ ಗೊತ್ತಾ? ತಿಳಿಸ್ತಾ ಇದೆ ಅಂತ ನೀವು ಹೇಳ್ತೀರಿ. ಇದು ಯಾರು ಹೇಳಲ್ಲ, ನೀವೇ ಹೇಳ್ಬಿಡ್ತೀವಿ. ಯಾರನ್ನ ಹೇಳಿದ್ರೆ ಗಟ್ಟಿದನ ಬಂದಿಲ್ಲ, ಅವ್ರು ಮಾತಾಡಿದ್ದೇನ ಭಾಳ ವೀಕಾಗಿ ಮಾತಾಡಿದ್ರೆ ಎಲ್ಲ ಹೇಳ್ಬೋದು. ನೀವು ಹಿಂಗೆ ಪ್ರಿಸಂಪ್ಷನ್ ಮಾಡಿಬಿಟ್ರಿ ಹೆಂಗೆ? ಈಗ RSSನವರು BJP ನರೇಂದ್ರ ಮೋದಿ ಅವ್ರು ಬೇಡ ಅಂತ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಯಾಕೆ ಕೇಳಲ್ಲ? ನಮಗೆ ಅದು ಬಂದು ಕೇಳ್ಬೇಕಲ್ಲ, ಅದೇ ಕೇಳಲ್ಲ ನೀವು? RSS ನಡುಕೆ BJP ನಡುಕೆ ಪ್ರಧಾನಮಂತ್ರಿ ನಡುಕೆ ಒಡಕಿದೆ, ಅದೇ ಕೇಳಲ್ಲ ನೀವು? ಪ್ರಶ್ನೆ ನಮಗೆ ಕೇಳಬೇಕಲ್ಲ. RSSನವ್ರನಲ್ಲಿ ಮೋದಿ ಅವ್ರನಲ್ಲಿ ಒಮ್ಮತ ಇಲ್ಲ, RSSನಲ್ಲಿ BJPನಲ್ಲಿ ಒಮ್ಮತ ಇಲ್ಲ, BJPನಲ್ಲಿರ್ತಕ್ಕಂಥ ಆಂತರಿಕದಲ್ಲಿ ಕೂಡ ಒಮ್ಮತ ಇಲ್ಲ ಅಂತ ನೀವು ಹೇಳ್ಬೇಕಲ್ಲ. ಇದು ನಮಗೆ ಕೇಳಿದ್ರೆ ಅದನ್ನು ಕೇಳ್ಬೇಕು, ಇದನ್ನು ಕೇಳ್ಬೇಕು. ಬರೀ ನಮ್ಮದೇ ಕೇಳ್ಕೊಂಡು ಕುಂದಿರ್ತಾರಲ್ಲ, ಯಾಕೆ? ಸರ್, ಈಗ ಪ್ರಮುಖವಾಗಿ ಇನ್ನೊಂದು ವಿಚಾರ ಹೇಳಿ. ಮುಖ್ಯಮಂತ್ರಿಗಳು ದಸರಾ ಸಂದರ್ಭದಲ್ಲಿ ಪೂಜೆ ಮಾಡುವಾಗ ಚಾಮುಂಡೇಶ್ವರಿಗೆ ಇನ್ನು 1 ವರ್ಷಗಳ ಕಾಲ ನಮಗೆ ಅಧಿಕಾರ ನಡೆಸುವ ಶಕ್ತಿ ಕೊಡುವ ಅನ್ನುವಂಥದ್ದಲ್ಲಿ ಬೇಡಿಕೆ ಇಟ್ಕೊಂಡಿದ್ದಾರೆ ಅಂತ ತಾಯಿಯನ್ನು ಕೇಳ್ಕೊಂಡಿದ್ದಾರೆ. ಯಾರು ಹೇಳಿದ್ರು? ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೀವು ಕೇಳಿದಿರಾ? ನೀವು ಕೇಳಿದಿರ? ಪೂಜೆ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋ ನೀವು ಕೇಳಿದಿರಾ? ನಾನು ಕೇಳಿಲ್ಲ. ಅಂದ್ರೆ ಸಾಮಾನ್ಯ ಚರ್ಚೆ ಏನು ಅಂದ್ರೆ 1 ವರ್ಷದ ಅವಧಿಗೆ ಯಾಕೆ ಕೇಳಕ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಆ ಥರ ಸ್ಲಿಪ್ ಆಫ್ ಟಂಗ್ನಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವ್ರು ಯಾಕೆ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಥರ ಅವ್ರು ಹೇಳಿದ್ರೆ ದಯವಿಟ್ಟು ಮುಖ್ಯಮಂತ್ರಿಯವ್ರನ್ನ ಕೇಳಿ. ಐ ಕೆನಾಟ್ ಜಸ್ಟಿಫೈ, ನೆದರ್ ಐ ಕ್ಯಾನ್ ಡಿಸ್ಕಸ್ ಆನ್ ಇಟ್. ಅದೇ ರೀ, ಈಗ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರೆ ರಾಜಕೀಯ ದುರುದ್ದೇಶ, ಬೇರೆಯವರಿಗಾದ್ರೆ ಅವೆಲ್ಲ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನಾದ್ರೆ ಅದು ರಾಜಕೀಯ ದುರುದ್ದೇಶ, ಬೇರೆ ಮತ್ತೆ ಹೆಂಗೀಗ? ಇದು ನೀವೇ ಕೇಳ್ಬೇಕಲ್ಲ. ಅದು ಹೆಂಗೆ ಸರ್? ನೀವೇ ಟಕ್ ಅಂತ ಕೇಳ್ರಲ್ಲ. ಈಗ ಎಲ್ಲದಕ್ಕೂ ನಮಗೆ ನೀವು ಬಂದು ಕೇಳಿದ್ರೆ, ಬೇಸಿಕಲಿ ವಿ ಆರ್ ರೆಡಿ ಟು ಆನ್ಸರ್. ಬಟ್ ದ ಪ್ರಾಬ್ಲಮ್ ಈಸ್ ಎಲ್ಲ ಕ್ವಶನ್ಸ್ಗಳು, ಟಫ್ ಕ್ವಶನ್ಸ್ಗಳು ನಮಗೆ ಯಾಕೆ ಬರ್ತಾವೆ ಅಂತ ನಮಗೆ ಅದೊಂದು ಬೇಜಾರು, ಅಷ್ಟು ಬಿಟ್ಟರೆ ಏನಿಲ್ಲ. ಥ್ಯಾಂಕ್ ಯು, ನಮಸ್ಕಾರ. ನೋಡ್ರಿ, ರಾಜೀನಾಮೆ ಅಲ್ಲ, BJP ಅದೇ ಹೇಳ್ದಲ್ಲ. ಮೊನ್ನೆ ನಾನು ನಿಮಗೆ ಕೇಳಿದೆ, 29 ಮಿನಿಸ್ಟರ್ಗಳು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಈಗಿರ್ತಕ್ಕಂಥ ಸರ್ಕಾರದಲ್ಲಿ 40% ಆಫ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಹ್ಯಾವಿಂಗ್ ಕ್ರಿಮಿನಲ್ ಚಾರ್ಜಸ್. ಕ್ರಿಮಿನಲ್ ಚಾರ್ಜಸ್ ಅಂದರೆ ಬರೀ ಗ್ರೇವ್ ಕ್ರಿಮಿನಲ್ ಚಾರ್ಜಸ್ಸು, ಮರ್ಡರ್ ಚಾರ್ಜಸ್ಸು, ರೇಪ್ ಚಾರ್ಜಸ್ ಇದ್ದಾವೆ. ರೇಪ್, ದೇರ್ ಆರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೂ ಹ್ಯಾವ್ ಗಾಟ್ ರೇಪ್ ಚಾರ್ಜಸ್ ಇದೆ ಅವ್ರ ಮೇಲೆ. ಅವ್ರ ರಾಜೀನಾಮೆ ಬೇಡ? ಯಾರು ಯಾವ ಬಾಯಿಲೆ ಕೇಳ್ತಾರೆ ರೀ BJP ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ? ಏನು ನೈತಿಕತೆ ಇದೆ ಅವ್ರಿಗೆ ಕೇಳಕ್ಕೆ? ಹ್ಯಾವ್ ದ ಗಾಟ್ ಎನಿ ಮಾರಲ್ ಥಿಂಗ್ ಟು ಆಸ್ಕ್? ಸೊ ಅದಕ್ಕೆ ನೀವು ನಾನು ಹೇಳಿದ್ದು ಅದನ್ನು ಕೇಳಿ ಅವರಿಗೆ. ಸರ್, ನಿಮ್ಮಲ್ಲಿ ಕ್ಯಾಬಿನೆಟ್ನಲ್ಲಿ 29 ಮಂದಿ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕ್ರಿಮಿನಲ್ ಚಾರ್ಜಸ್ ಇದೆ, ಅವ್ರಿಗೆ ಯಾಕೆ ಬೇಡ? ಆಮೇಲೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಲ್ ಬಾಂಡ್ ವೈಲೇಟ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಅದೇ ಯಾಕೆ ರಾಜೀನಾಮೆ ಬೇಡ? ಮೋದಿ ಸಾಹೇಬ್ ರಾಜೀನಾಮೆ ಕೊಡೋದು ಬೇಡ ಅದಕ್ಕೆ?
ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್. ಎವ್ರಿಬಡಿ ಯು ಶುಡ್ ಗೋ ಅಂಡ್ ಆಸ್ಕ್ BJP. ಯಾಕೆ ಸರ್ ಮತ್ತೆ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಆಯಿತು, ನೀವು ಯಾಕೆ ಮೂಡ ಹಗರಣ ಹಿಡ್ಕೊಂಡು ಕೂತ್ಕೊಂಡ್ರಿ, ಎಲೆಕ್ಟ್ರಾಲ್ ಬಾಂಡ್ ಯಾಕೆ ಹಗರಣ ಬೇಡ? ನೀವು ಪ್ರತಿ ಸಲ ಹೋಗಿ ಕೇಳಬೇಕು, ಎಲೆಕ್ಟ್ರಾಲ್ ಬಾಂಡ್ ಹಗರಣ 8,500 ಕೋಟಿ ಆಗೈತೆ, ಇದಕ್ಕೆ ಯಾಕೆ ನೀವು ಸಿದ್ದರಾಮಯ್ಯವ್ರಿಗೆ ಯಾಕೆ ರಾಜೀನಾಮೆ ಕೇಳ್ತೀರಂತ ನೀವು ಕೇಳ್ರಿ ಹೋಗಿ ಅವರಿಗೆ. ನೀವು ಹೇಳ್ರಿ, ಎಲೆಕ್ಟ್ರಾಲ್ ಬಾಂಡ್ ಮೂಡ ಹಗರಣದಲ್ಲಿ ನೀವು ರಾಜೀನಾಮೆ ಕೊಡಬೇಕಾಗಿದ್ರೆ ನೀವು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಯಾಕೆ ಮಾತಾಡಲ್ಲ? ಅವ್ರಿಗೆ ಪ್ಲೀಸ್ ದಯಮಾಡಿ ಕೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.